ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಎಷ್ಟು ಗೊತ್ತಾ ಈಗ? ಟೈಮ್ ಬಂದು ನನಗೂ ಗೊತ್ತಾಯ್ತಿಲ್ಲ, ಉಲ್ಟಾ ಐತೀರಿ. 9:30 ಆಗೈತೆ. ಅಮ್ಮ ಈಗ ಬಡ್ದೆ ತಿಳಿಸೋಲ್ಲ. ಈಗ ಹೊಲ್ಸಕ್ಕೆ ಊಟ ಕೊಡೋಕ್ಕೆ ನಮ್ಮ ಅಂಬಾರಿನ ಎತ್ಕೊಂಡು ಒಯ್ತಾ ಇದ್ದೀನಿ. ಮಲ್ಗಿರೋಳನ್ನ ಎದ್ದೇಳಿಸ್ಬಿಟ್ಟು ನಮ್ಮಮ್ಮ ಹೊಲ್ದಾಗ ಊಟ ತಗೋಗು ಅಂತ. ನಿನ್ನೆಯಿಂದನೂ ಇದೇ ಬಟ್ಟೆಯಲ್ಲಿದ್ದೀನಿ. ಕೊಳ್ಕೆ ಅಂತ ಅನ್ಸಲ್ವಾ ಅಂತ ಹೇಳಕ್ ಹೇಳ್ಬಿಡಿ. ಊರಿಗೆ ಬಂದ್ಮೇಲೆ ಕೊಳ್ಕೆನೆ ನಾನು. ಈಗ ಹೊರಡೋಣ, ಅಲ್ಲಿ ಹೋಗಿ ಹೊಲ್ದಾಗ ಹೋಗಿ ಸಿಗ್ತೀನಿ. ಸುಡ್ತಿ ನಮ್ಮಮ್ಮ ಮಾಡಿ ಹೊಲದಿಂದ ಅವ್ರಿಗೆಲ್ಲ ಊಟ ಬಿಡಿಸ್ಬಿಟ್ಟು ಬಂದು ನಮ್ಮ ಅಂಬಾರಿ ನೆನ್ಸ್ಬಿಟ್ಟು ಕೊಟ್ಟಿಗೆಲಿ ನಮ್ಮ ಕೋಣ ಮರಿಗೆ ಗಾಯ ಆಗ್ಬಿಟ್ಟೈತೆ ಗೈಸ್. ಇಲ್ಲಿ ಮತ್ತು ಇಲ್ಲೆಲ್ಲ ಕೋಣ ಮರಿ ಗಾಯ ಮಾಡ್ಕೊಂಬಿಟ್ಟವ್ನು. ಏನು ಬಂಗಾರೆ ಮೋನು ನೋಡಿ. ಅದಕ್ಕೆ ಹಿಂಗೆ ಮಸಾಜ್ ಮಾಡಿದ್ರೆ, ಹಿಂಗೆ ಕೆಳಗಡೆ ಹಿಂಗೆ ಮಸಾಜ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಳ್ಳುತ್ತೆ ಸೈಲೆಂಟಾಗಿ. ಪಾಪ ಗಾಯ ಆಗ್ಬಿಟ್ಟೈತೆ. ಈಗ ದೊಡ್ಡ ಟಾಸ್ಕ್ ಏನು ಗೊತ್ತಾ, ನಮ್ಮಮ್ಮ ಕೀ ಎಲ್ಲ ಐತೆ ಅಂತ ಹುಡ್ಕೋದು. ಯಾಕಂದರೆ ಅಂಬಾನಿ ಮನೇಲೂ ಅಷ್ಟು ಹಣ ಇರೋಲ್ಲ, ಅಷ್ಟು ಹಣ ನಮ್ಮ ಮನೇಲಿರುತ್ತಾ? ನಮ್ಮ ಮನೇಲೂ ಇಲ್ಲ. ಈ ಸಂಧಿಗಳಲ್ಲೆಲ್ಲ ಕೀ ಇರುತ್ತೆ ನಮ್ಮ ಮನೇಲಿ. ಇದು ಒಂದು ನಿಮಿಷ ತೆಗೆದ್ಬಿಟ್ಟು ಒಳಗಡೆ ಹೋಗ್ತೀನಿ. ಬಂದರೆ ಈ ಥರ ಪರಿಸ್ಥಿತಿ ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ. ನೈಟ್ ಕಡಲೆ ಬೀಜ ತಿಂದು ಬಿಸಾಕ್ಬಿಟ್ಟಿದ್ದೀನಿ. ಇಲ್ಲೇ ನಾನಂತೂ ಬಿದ್ದು ಒದ್ದಾಡಿ ಹಂಗೆ ಬಿದ್ದೈತೆ, ಅದು ಹಂಗೆ ಬಿದ್ದೈತೆ. ಈಗೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟು ಹೊಟ್ಟೆಗೆ ಊಟ ಬಿಡಬೇಕು, ಆಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಣ. ಏನಂತೀರ? ಹೊಟ್ಟೆಗೆ ಚೆನ್ನಾಗಿ ಬಿದ್ದರೆ ಗಡತ್ತಾಗಿ ಆಮೇಲೆ ಕರಗಿಸ್ಬೋದು ಆರಾಮಾಗಿ, ರಿಲ್ಯಾಕ್ಸಾಗಿ. ನಾನು ಸ್ವಲ್ಪ ನಿಧಾನಕ್ಕೆ ಇದೆಲ್ಲ ಮಾಡ್ತೀನಿ. ನಮ್ಮಮ್ಮ ಸ್ವಲ್ಪ ಟೆನ್ಷನ್ ತಗೊಂಡು ಮಾಡ್ತಾರೆ, ನಾನು ರಿಲ್ಯಾಕ್ಸಾಗಿ ಮಾಡ್ತೀನಿ. ಆಗಿನಾಗೇನೋ ನನಗೆ ಕಾಫಿ ಕುಡಿಯೋ ಬೈಕೆ ಆಗಿದೆ. ಸೊ ಅದಕ್ಕೋಸ್ಕರ ಹಾಲನ್ನ ಕಾಯಿಸ್ಕೊಂಡು, ಸ್ವಲ್ಪ ಹಾಲು ಕಾಯಿಸಿಟ್ಟವ್ರೆ ಆಲ್ರೆಡಿ. ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸ್ವಲ್ಪ ಸಕ್ಕರೆ ಸೇರಿಸಿ. ಅದು ಕಾಫಿ ಕುಡಿಬೇಕು ಅನಿಸ್ತಿರೋದು ಏನಕ್ಕೆ ಅಂದರೆ, ಮನೇಲಿ ಅದು ಕೊಚ್ಕೊಂಡು ತಿನ್ನೋಕ್ಕೆ ರಸ್ಕ್ ಇದೆ, ಬ್ರೆಡ್ ಇದೆ. ಅದಕ್ಕೋಸ್ಕರ ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಅದೇನೂ ಇಲ್ಲ ಅಂದರೆ ಅನಿಸಲ್ಲ. ಅದು ಸುಮ್ಮನೆ ಅನಿಸೋದಲ್ಲ, ಅದು ಏನಾದರೂ ಅದ್ರ ಜೊತೆಗೆ ಇರಬೇಕು, ಆಗಷ್ಟೇ ಆ ಥರ ಎಲ್ಲ ಅನಿಸೋದು. ನಿಮಗೂ ಹಂಗೇನಾ? ನನಗೆ ಹಂಗೇನೆ. ನಮ್ಮ ಮನೇಲಿ ಯಾವುದೂ ಚಿಕ್ಕ ಲೋಟ ಇಲ್ಲವೇ ಇಲ್ಲ ಅನಿಸುತ್ತೆ. ಎಲ್ಲ ಕಾಲು ಲೀಟ್ರು, ಅರ್ಧ ಲೀಟ್ರು ಇರೋ ಲೋಟಗಳು ಚೊಂಬುಗಳೇ. ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ಈ ಥರ ಲೋಟದಲ್ಲಿ 2 ಲೋಟ ಇಲ್ಲ ಅಂದರೆ 1.5 ಲೋಟ ಫಿಕ್ಸ್ ಕುಡಿತಾಯಿದ್ವಿ. ನಾನು ನನ್ನ ತಮ್ಮ 3 ಜನನೂ ಕರೆಕ್ಟಾಗಿ ಇಷ್ಟು. ಉಪ್ಪ ಈಗ ಅನಿಸುತ್ತೆ ಹಾಲು ಕಂಡ್ರೆ ನನಗೆ. ನಾವು ಸ್ವಲ್ಪ ಡಿಫ್ರೆಂಟಾಗಿ ಸ್ಟ್ರಾಂಗಾಗಿ ಬರಲಿ ಅಂತ ಅರ್ಧ ಪ್ಯಾಕ್ ಲಿವಿಸ್ಟಾ, 1 ಪ್ಯಾಕೆಟ್ ಬ್ರೂ, 2 ಮಿಕ್ಸ್ ಮಾಡಿ ಕುಡಿಯೋಣ. ಹೆಂಗಿರುತ್ತೆ ಟೇಸ್ಟ್ ನೋಡೋಣ ಫ್ರೆಂಡ್ಸ್. ಏನು ಕಲರೇ ಬಂದಿಲ್ಲ. ನಂಗೆ ಕಲರೇ ಬೇಕಾಗಿರೋದು ಮೇನಾಗಿ ಟೇಸ್ಟ್ಗಿಂತ. ಈಗ ಹೋಗಿ ರಸ್ಕ್ ಜೊತೆ ಚೆನ್ನಾಗಿ ಕುಡಿಯೋದು. ಈಗ ನಮ್ಮಮ್ಮ ಬರೋಕ್ಕೆ ಮುಂಚೆ ಅದನ್ನು ಕ್ಲೀನ್ ಮಾಡ್ಬಿಡ್ತೀನಿ. ಇಲ್ಲ ಹಾಕೊಂಡು ನಮ್ಮಮ್ಮ ನನ್ನ ಜಜ್ಬಿಡ್ತಾರೆ. ಈಗ ಹಾಕ್ಕೊಂಡು ಬಂದು ತಿಂದು ಟಿ ವಿ ನೋಡ್ಕೊಂಡು ಕೂತಿದ್ದೀನಿ ಆರಾಮಾಗಿ. ಇನ್ನೂ ಕಸ ಎಲ್ಲ ಗುಡಿಸ್ಬೇಕು, ಹಾಕ್ಸಿಕ್ತೀನಿ. ಕಸ ಎಲ್ಲ ಗುಡಿಸ್ತೀನಿ, ಓಕೆ. ಬಟ್ ಕಸ ಎತ್ತಾಕೋದೇ ದೊಡ್ಡ ಕಷ್ಟ ಅನ್ನೋ ಥರ ಇರುತ್ತೆ ನನಗೆ. ಹಂಗೆ ಪಾತ್ರೆ ತೊಳಿತೀನಿ, ಎಲ್ಲ ತೊಳಿತೀನಿ. ಆ ಪಾತ್ರೆ ತೊಳೆದ್ಮೇಲೆ ಸುತ್ತ ನೀಟಾಗಿ ಕ್ಲೀನ್ ಮಾಡಿರ್ಬೇಕಲ್ಲ, ಅದು ಕಷ್ಟ. ಈ ಥರ ದೊಡ್ಡ ಕೆಲಸ ದೊಡ್ಡದು ಅನ್ಸಲ್ಲ ನಮಗೆ. ಚಿಕ್ಕದಿರುತ್ತಲ್ಲ ಅದೇ ದೊಡ್ಡದು. ಯಪ್ಪ ಯಾಕಾದರೂ ಮಾಡಬೇಕಪ್ಪ ಆಯ್ತನ ಅನ್ಸುತ್ತೆ. ನಿಮಗೂ ಹಂಗೆ ಅನ್ಸುತ್ತೆ? ಕಸ ಎಲ್ಲ ಗುಡಿಸಿ ಶರ್ಟ್ ಚೇಂಜ್ ಮಾಡ್ಬಿಟ್ಟೆ. ಚಿಕ್ಕ ಮಗಳ ಥರ ಕಾಫಿ ಎಲ್ಲ ಶರ್ಟ್ ಮೇಲೆ ಚೆಲ್ಕೊಂಬಿಟ್ಟಿದ್ದೆ. ಈಗ ನೋಡು ಒಂದು ಲೆವೆಲ್ ಈಗ ಸ್ವಲ್ಪ ಮನೆ ನೋಡ್ಬೋದು. ಶವಾಶ್ ಚಿತ್ರ, ಶವಾಶ್. ಈಗ ಇನ್ನೊಂದು ಮನೆ ಹತ್ರ ಹೋಗಿ ಇನ್ನೊಂದು ಕೆಲಸ ಇದೆ ನನಗೆ. ಏನಂದರೆ ಈಗ ಕಾಣಿಸ್ತಾನೆ ಇಲ್ಲ ಬೆಳಕು. ಏನಂದರೆ ಅಲ್ಲೂ ಕ್ಲೀನ್ ಮಾಡಬೇಕು. ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಗಲೀಜು ಮಾಡಿಟ್ಟಿದ್ದಾರೆ, ಅದನ್ನೆಲ್ಲ ಕ್ಲೀನ್ ಮಾಡೋಣ.
ನಮ್ಮದು ಕುರಿದು ಕಸ ಎಲ್ಲ ತುಂಬಿ ಅಲ್ಲಿ ನೀಟಾಗಿ ಮಾಡಿಟ್ಟು ಮನೆಗೆ ಬರಬೇಕು. ನಮ್ಮ ಮುತ್ಕಿ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಬಂದವಳೆ. ಅವಳೇ ಎಲ್ಲ ಕ್ಲೀನ್ ಮಾಡಿ ಬಂದ್ಬಿಟ್ಟವಳು ಅಂತ. ನನಗೇನು ಗೊತ್ತು ನೀನು ಕುಡ್ಸಿದ್ಯಾ, ನೀನು ಕಸ ಕುಡಿಸ್ದೆ ಅಂತ. ನಾನು ನಮ್ಮ ಅಮ್ಮಂಗೆ ಹೇಳಿದ್ದೆ ನಾನೇ ಇದು ಮಾಡ್ತೀನಿ ಅಂತ, ಅದಕ್ಕೆ ನಾನು ಹೋಯ್ತಿದ್ದೆ. ನಾನೀಗ ಅದಕ್ಕೆ ಗುಡ್ಸೋಕೆ ಹೋಯ್ತಿದ್ದೆ. ನನಗೇನು ಗೊತ್ತು, ನಮ್ಮ ಅಮ್ಮ ಗುಡಿಸ್ತೈತೆ, ನಾನು ಅದಕ್ಕೆ ನಾನೇ ಗುಡಿಸ್ತೀನಿ ಆಮೇಲೆ ಹೋಗಿ ಅಂತ ಅಂದೆ. ನೀನೇ ಗುಡ್ಸ್ಬಿಟ್ಟು ಬಂದ್ಬಿಟ್ಟಿದ್ಯಾ. ಒಳ್ಳೆ ಕೆಲಸ ಮಾಡಿದ್ಯಾ ಮುತ್ಕಿ, ಒಳ್ಳೆ ಕೆಲಸ ಮಾಡಿದ್ಯಾ. ಏನೇನ ನೀನೇ ಅಲ್ಲಿ ಉರಿ ಹಾಕ್ತಾ ಇದೆಯಲ್ಲ ನನಗೋಸ್ಕರ ನೀರನ್ನ. ಈಗ ಹಿಂಗೆ ಶನಿವಾರ ಆದ್ರೇನು ಒಟ್ಟಿನಲ್ಲಿ ಹಂಗೆ ಉರಿ ಹಾಕ್ತೀಯ, ಹಂಗೆ ಉರಿ ಹಾಕ್ತೀಯ ಅಷ್ಟೇ. ನಾನು ಒಯ್ಕೊಂತೀನಿ ಜೈ ಅಂತ ಒಯ್ಕೊಂತೀನಿ. ನಿಂಗೆ ನಾನು ಬೆನ್ನುಜ್ಬಿಟ್ಟು ನೀರು ಕಾಯಿಸ್ಬೇಕಾ? ಬೆಂಗಳೂರಲ್ಲಿ ಕ್ಲಾಸ್ ಒಳಗೆ ಕೂತ್ಕೋತೀವಿ ಅಂದರೆ ಸನ್ಸ್ಕ್ರೀನ್ ಹಾಕೊಂತೀವಿ. ಇಲ್ಲಿ ಪಟ್ಟಿ ಉರಿತೈತೆ, ಸನ್ಸ್ಕ್ರೀನು ಇಲ್ಲ, ಕ್ರೀಮು ಇಲ್ಲ, ಮುಖನೇ ತೊಳೆದಿಲ್ಲ ಬೆಳಗ್ಗೆಯಿಂದ. ಎಷ್ಟು ಚೆನ್ನಾಗದ ನನ್ನ ಮುಖ. ಏಯ್, ನಾನು ಬೆಂಗಳೂರಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನಾಷ್ಟ ಎಲ್ಲ ಮಾಡ್ಕೊಂಡು ಹೋಗಲ್ಲ. ಅದಕ್ಕೆ ಇಲ್ಲ ಆರಾಮಾಗಿ ಮಲ್ಕೊಂತೀನಪ್ಪ. ನಾನು ಅಲ್ಲಿ ಸಾಕಾಗಿರ್ತದೆ ತಾನೆ, ನಾನು ಅಲ್ಲಿ ಮಾಡ್ತೀನಲ್ಲ. ಅದು ಮಾಡಿಲ್ಲ ಅಂತಂದ್ರೂ ಬೆಳಗ್ಗೆ ಎದ್ದು ತಿಂಡಿ ಮಾಡ್ಕೊಂಡು ನಾನೇ ಹೋಗಲ್ವಾ? ಎಷ್ಟು ಕಷ್ಟಪಡ್ತೀನಿ. ನೀನೀಗ ಉರಿ ಹಾಕು, ನಾನು ಬೇಕಾದ್ರೆ ಇಂದು ಒಲೆಗೆ ಇಕ್ತೀನಿ ಇದನ್ನ. JM ಅವ್ರು ಇದನ್ನೆಲ್ಲ ಹಾಕಿದ್ದಾರೆ. ಈಗ ಪಾಪ ಅಳ್ತವ್ರು ಒಂದೇ ಕಣ್ಣಲ್ಲಿ ತಗೋಗಿ ನೀರು ಮನೆ ಒಳಗಡೆ ಹಾಕ್ಕೊಟ್ಬಿಡ್ತೀನಿ. ಅವ್ರು ಉರಿ ಹಾಕ್ತಾರೆ, ನಾನು ಹಿಂದೆ ಕೂತ್ಕೊಂಡು ಹಾಕ್ತೀನಿ ಅಷ್ಟೇ ಗೈಸ್. ಸಿಂಪಲ್ ಕೆಲಸ. ಈಗ ಅಲ್ಲೋಗೋ ಕೆಲಸನೂ ಇಲ್ಲ. ಸೊ ಇಲ್ಲೇ ಇದನ್ನು ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಡೋಣ. ಒಲೆ ಕಿತ್ತೋಗಿರೋ ಕಾರಣ ಇವಳೆ. ದಿನ ಎರಡೆರಡು ಅಂಡೆ ಉಯ್ಕೊತಾಳೆ. ದಿನ ಎರಡೆರಡು ಅಂಡೆ ಉಯ್ಕೊಂಡು ಆ ಒಲೆನೇ ಕಿತ್ತಾಕ್ಬಿಟ್ಟವಳೆ. ನಿಂಗೇನೆ ನಿಂಗೂ ವಯಸ್ಸಾಯ್ತದೆ, ನಮಗೂ ವಯಸ್ಸಾಯ್ತದೆ. ಹುಡುಗಿ ಈಗ ನನಗೆ 65, 60, 66 ವರ್ಷ ಆಗೋಗದೆ. ಪಾಪ ಅಳ್ಗುದು ಸುಸ್ತಾಗಿ ಹೋಗದೆ ನಮಗಿಗೆ. ಗೋವಿಂದ ನಾರಾಯಣ ಆಗುತ್ತಾನ. ಒಂದು ಲೋಟ ಇತ್ತು, ಸ್ವಲ್ಪ ಓದಬೇಕು ಹೊರಡಿ. ಬೆಳಿಗ್ಗೆ ಆಗಿತ್ತಲ್ಲ, ಅದಕ್ಕೆ ನಮ್ಮ JM ಅವರು ಅರ್ಶಿನದ ಪುಡಿ ಇಟ್ಟಿದ್ದಾರೆ. ಈಗ ಸ್ವಲ್ಪ ಇಂಟರ್ನಲ್ಸ್ಗೆ ಓದ್ಕೊಂಬಿಡೋಣ ಅಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಯಾವ ಥರ ಫಿಕ್ಸು ಮ್ಯಾಚ್ ಫಿಕ್ಸಿಂಗ್ ಆಯ್ತದೆ ಗೊತ್ತಿಲ್ಲ, ನೋಡ್ರಿ. ಮತ್ತೊಮ್ಮೆ ನಾನೇನು ಹೇಳಿದ್ದೆ ಹೇಳಿ, ಓದ್ತೀನಿ ಅಂತ ಹೇಳಿದ್ದೆ ಅಲ್ವಾ? ತುಂಬ ಚೆನ್ನಾಗಿ ಓದಿದೆ. ಇಂಟರ್ನಲ್ಸ್ ಎಲ್ಲ ಔಟ್ ಆಫ್ 40ಗೆ ಔಟ್ ಆಫ್ 50 ಬಂದ್ಬಿಡುತ್ತೆ ನಂದು. ಅಷ್ಟು ಚೆನ್ನಾಗಿ ಓದಿದೆ. ನಾನು ಹೇಳಿಲ್ವಾ ಏನೋ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊತೀನಿ ನನಗೆ ನಾನೇ ಅಂತ. ಸ್ವಲ್ಪ ನೋಟ್ಸ್ ಬರ್ತೆ ಗೈಸ್ ಅಷ್ಟೇ. ಹಾಕು ಹೇಳ್ತೀನಿ. ಮಾನ ಮರ್ಯಾದಿಲ್ಲ ನಮ್ಗೆ ಕೆಲಸ ಕಾರ್ಯ. ನಮ್ಮಮ್ಮ ಈಗ ಸರಿಯಾಗಿ ವಾಂಚೋದವನಿಗೆ ಮಿಸ್ ಆಗ್ಬಿಟ್ಟ ಸುದ್ದಿದೆಲೆ. ಏನಕ್ಕಂದರೆ ತಿಂದಿಲ್ಲ, ಬೆಳಗ್ಗೆ ಒಂದು ತುತ್ತನ ತಿಂದಿಲ್ಲ, ಏನಿಲ್ಲ. ಅವಳೆ ನೋಡೋಕೆ ಸತ್ನಿ ಹಿಂಗೆ ಅವನು ಹಿಂಗೆ ಸತ್ತೆಣ ಇದ್ದಂಗೆ. ಅದಕ್ಕೆ ತಿಂದಿಲ್ಲ, ವಾಂಚಿಸ್ಕವ ಈಗ ಸರಿಯಾಗಿ. ನಾನು ವಾಂಚು ಅಂತ ಆರಾಮಾಗಿ ನೋಡ್ತಾ ಇದ್ದೆ, ಮಿಸ್ ಆಗ್ಬಿಟ್ಟ ಅಷ್ಟರಲ್ಲಿ. ಗೈಸ್ ನಾನು ಇದು ನೋಡೇ ಇಲ್ಲ, ಈ ಥರನೂ ಒಂದು ಐತೆ ಕಲೆ ಅಂತ ನಂಗೆ ಗೊತ್ತೇ ಇರಲಿ. ಯಾರ್ದು ಕಲೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಏನು ಕ್ರೇಜಿಯಾಗಿ ಹಾಕೋರು ಇದನ್ನ. ಈ ಅಮ್ಮಂದಿರ್ದು ಅಪ್ಪಂದಿರ್ದು ಒಂದು ಪ್ರಾಬ್ಲಮ್ಮು ಏನಂದರೆ ಅವ್ರಿಗೇನು ವರ್ಕ್ ಮಾಡೋಕ್ಕೆ ಬಂದಿಲ್ಲ ಅಂದಾಗ ನಾವೆಲ್ಲ ತಪ್ಪು ಮಾಡಿಬಿಟ್ಟಿದ್ದೀವಿ, ಏನೋ ಫೋನ್ನ ಆಪ್ರೇಟ್ ಮಾಡಿ ಕೆಡಿಸ್ಬಿಟ್ಟಿದ್ದೀವಿ ಅಂತ. ಇಲ್ಲಿ ನೋಡು ಕರ್ಮ ನಮ್ಮದು, ಏನೋ ಕರ್ಮ ಏನು ಇಲ್ಲಿರ್ತದೆ. ಟೈಪ್ ಮಾಡಿ ಎಲ್ಲೋಯ್ತು ಅದನ್ನೇ ನಾನು ಕೇಳ್ತಾಯಿದ್ದು. ಎಲ್ಲಿಂದ ಬರ್ತಾರೋ ನನಗೇನೋ ಒಂದು ನೆನಪಾಯ್ತು. ಈಗ ಆಮೇಲೆ ಹೇಳ್ತೀನಿ. ನಾನು ಊಟ ಮಾಡಿಲ್ಲ, ಅದು ನಮ್ಮ ಅಮ್ಮಂಗೆ ಹೇಳಿದ್ರೆ ಅವ್ನಿಗೆ ಬೀಳ್ತಾ ಇದ್ದಿಲ್ಲ, ನನಗೂ ಅದೇ ಥರ ಹಾಕೊಂಡು ವಾಂಚ್ಬಿಡ್ತಾರೆ. ಎಳ್ನೀರಿದೆ, ಸ್ವಲ್ಪ ಎಳ್ನೀರು ಕುಡಿಯೋಣ. ನಮ್ಮ ಅಮ್ಮನ ಕೈಲೇ ಕೆಚ್ಚಿಸ್ಕೊಂಡು ಕುಡಿತೀನಿ. ಬೆಳಕೆ ಇಲ್ಲ. ಅಮ್ಮ ಎಳ್ನೀರು ಕೆಚ್ಕೊಡಮ್ಮ ಮಾಡಿ ಹೆಂಗಾಗ್ತೀನಿ ಹೇಳು.
ಜೀವ ಕೊಟ್ಟವಳು ತುತ್ತು ಇಟ್ಟವಳು ತಾಯಿ ನೀನು ಒಬ್ಬಳೇ ಅಂತ ಸಾಂಗ್ ಹಾಕ್ಬಿಡ್ತೀನಿ. ಹಾಂ, ನಮ್ಮಮ್ಮ ನಂಗೋಸ್ಕರ ಏನೇನೆಲ್ಲ ಮಾಡ್ತಾರೆ ಅಂತ. ಎಲ್ಲಮ್ಮ ಆಗೋದೇ ಇಲ್ವಲ್ಲ ಮಸ್ಟ್ರ. ಈ ಥರ ಉಲ್ಟಾ ಕೆಚ್ಕೊಡಿದ್ದಾರೆ ಗೈಸ್. ಟೇಸ್ಟಿ ಆಗೈತೆ. ತಣ್ಣಗೈತೆ ಒಳಗಡೆ. ಹಾ ಹಾ ಅನಿಸ್ತೈತೆ. ಅದ್ರ ಮರಿ ಅದೇ ಹಿಡ್ಕೊಂಡು ಹೊಡಿತೈತೆ. ನಮ್ಮಮ್ಮ ನಮಗೂ ಹಂಚಂಗೆ ಅದು ಹೊಚ್ತೈತೆ ಅದ್ರ ಮಕ್ಳುಗಳಿಗೆ. ಐತೆ ಅವ್ನು ಇನ್ನೂ ಲೇಟ್ ಮಾಡ್ತಾವ್ನು. ಇಲ್ಲೇ ಕರೆ ಹಿಡ್ಕೊಂಬರ್ದೆ ಪಟ ಪಟ ಅಂತ. ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡಿದ್ದೆ, ಅದಕ್ಕೆ ಬೆಳ್ಳ ಕಾಣಿಸ್ತಾ ಇದ್ದೀನಿ. ಈಗ ನಾನು ತಗೊಂಡೋಗಿ ನಮ್ಮ ಅಂಬಾರಿಲಿ ಕರೆ ಹಿಡ್ಕೊಂಬರಕ್ಕೆ ಬಿಟ್ಬಿಟ್ಟು ನಾನು ಆ ಕಡೆಯಿಂದ ಆರಾಮಾಗಿ ಗಾಡಿ ಬರ್ತೀನಿ. ಸೊ ಅವನಲ್ಲಿ ಬಿಟ್ಬಿಟ್ಟು ಬಂದೆ. ಅವನಲ್ಲಿ ಕರೆ ಹಿಡ್ಕೊಂಡೋಯ್ತಾನೆ. ನಾನು ಇಲ್ಲಿ ಸ್ವಲ್ಪ ಹಸುಗಳಿಗೆ ಹುಲ್ ಕಟ್ಕೊಂಡು ಹೋಗ್ಬೇಕೆ, ಕೂದು ಮಡ್ಗೋರೆ, ಅದನ್ನು ಹುಲ್ ಕಟ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ, ನಮ್ಮ ಹೊಲದಲ್ಲಿ ಬಾಟ್ಲೆಲ್ಲ ಬಿದ್ದೈತೆ. ಇಲ್ಲಿ ಕಟ್ ಮಡ್ಗಿದ್ದಾರೆ. ನಮ್ಮ ಅಮ್ಮನೇ ಅನಿಸುತ್ತೆ, ಯಾರೋ ಕೂದು ಮಡ್ಗೋರೆ, ಅದನ್ನು ಕಟ್ಕೊಂಡು ಮನೆಗೆ ತೊಗೊಂಡು ಹೋಗ್ಬೇಕು. ನನ್ನ ಕೈಲಿ ಎಷ್ಟಾಯಿದೆ ಅಷ್ಟು ಕಟ್ಕೊಂಡು ಹೋಗ್ತೀನಿ ಗೈಸ್, ಅಷ್ಟೇ. ಇಲ್ಲಿ ಮಿಡಲಲ್ಲಿ ಒಂದೊಂದು ಗಿಡ ಐತೆ. ಯಾವುದೋ ಗೊತ್ತಾ, ಬಟರ್ ಫ್ರೂಟ್ದು. ಇಲ್ಲಿ ಎಲ್ಲ ಸ್ವಲ್ಪ ಹಾಕವ್ರೆ. ಇಲ್ಲಿಂದ ಇಲ್ಲಿಗೆ ಎತ್ತಾಗ್ತಾಯಿದ್ದೀನಿ. ಅಲ್ಲಿ 2 ಕಟ್ಟಾಯ್ತಲ್ಲ, ಅದನ್ನು ಕಟ್ಟಿ ತೊಗೊಂಡು ನಾನು ತಲೆ ಮೇಲೆ ಇಟ್ಕೊಂಡೋಗಿ ಅಲ್ಲಿ ಗಾಡಿ ನಿಲ್ಸಿದ್ದೀನಿ. ಗಾಡಿಗೆ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಇಷ್ಟೆಲ್ಲ ಕೆಲಸ ಮಾಡ್ತೀನಿ. ನನಗೆ ಆಗಾಗ ಒಂದೊಂದ್ಸಲಿ ಯಾರು ಹಿಂಗೆ ಬೆಂತೆ ಟೇಳಿ ಅನಿಸುತ್ತೆ. ಹೆಂಗೋ ಮಾಡಿ ಇಷ್ಟು ಕಡ್ದೆ. ಇದಕ್ಕೆ ಅಷ್ಟರಲ್ಲಿ ಮೈಯಲ್ಲಿ ಹಂಗೆ ಬೆವ್ರು ಬಂದ್ಬಿಡ್ತು. ದೇವ್ರ ನಿಜ, ನಮ್ಮ ಅಪ್ಪ ಅಮ್ಮ ಡೈಲಿ ಮಾಡ್ತಾರೆ, ಅದೆಷ್ಟು ಸುಸ್ತಾಗಲ್ಲ. ನಂಗೆ ಆಲ್ರೆಡಿ ಇದೊಂದು ಕಟ್ಟೆ ಅನ್ನೋ ಥರ ಐತೈತೆ. ದೇವ್ರ ಡೈಲಿ ನಾನೇನು ಮಾಡಲ್ಲ ಯಾವಾಗಲೂ ಮೂರ್ಗೆ ಬಂದಾಗ. ಇವತ್ತು ನಮ್ಮ ಅಪ್ಪ ಇಲ್ಲ, ಎಲ್ಲೋ ಹೋಗೋರೆ ಕೆಲಸದ ಮೇಲೆ ಆಚೆ. ಸೊ ಅದಕ್ಕೆ ನಾನು ಇದನ್ನು ಮಾಡ್ತಾಯಿದ್ದೀನಿ. ಈಗ ಎತ್ಕೊಂಡೋಗಿ ಗಾಡಿಗೆ ಹಾಕೊಂಡಿನಿ. ಗಾಯ್ಸ್ ನೋಡಿ ಎಷ್ಟು ಕಷ್ಟಪಟ್ಟೆ. ಅಮ್ಮ ಈಗ ಹುಲ್ಲು ಹಾಕ್ಕೊಂಡು ಐತಿ. ಇದನ್ನು ಎತ್ಕೊಂಡು ಹೋಗೋದೆ ಈಗ ಗಾಡಿನ. ಹೆಂಗೆ ಕೂತ್ಕೊಂಡೀನಿ ನಂಗೆ ಬೆಟ್ರ್ ಆಗ್ತದೆ. ಸೊ ಮನೆಗೆ ಹೋಗ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್. ಬಿಟ್ಬಿಟ್ಟು ಹೋಗಿ ಎಷ್ಟೊತ್ತೈತೆ. ಇನ್ನೂ ಆಟ ಆಡ್ತಾವ್ ನೋಡಿ ಕರೆ ಹಿಡ್ಕೊಂಡು. ಯಾಕೋ ಈ ಬಾ, ಬಿಸಿಲು ಇನ್ನೇನು ಮಳೆ ಗಿಳೆ ಬಂದರೆ ಬಾ, ಆಯಿತು. ನಾನು ಹೋಯ್ತೀನಿ, ನಾನಿರೋಣ. ಕೌಶಿ ಬಾ, ಹಿಡ್ಕೊಂಡು ಬೇಗ. ಅಪ್ಪಂಗೆ ಡೈರಿ ಕಡೆಯಿಂದ ಒಂದೇನೋ ಕೊಟ್ಟವ್ರೆ ಬ್ಯಾಗ್ ಒಳಗಡೆ. ಅದನ್ನು ಚೆಕ್ ಮಾಡದೇ ಇದ್ದರೆ ಮನ್ಸಿಗೆ ಸಮಾಧಾನ ಇರ್ತದೆ. ಹೇಳಿ, ಚಿಕ್ಕ ವಯಸ್ಸಲ್ಲಿ ಆದ್ರಿ ದೊಡ್ಡವರೇ ಆದ್ರಿ, ಅಪ್ಪ ಮನೆಗೆ ಏನೇ ತಂದರೂ ಅದನ್ನು ತಿಂದು ನೋಡೋವ್ರಿಗೂ ಸಮಾಧಾನ ಇಲ್ಲ. ಪೇಡ ನಮ್ಮಪ್ಪ ಎಂಥ ಕಳ್ಳಪ್ಪ ಅಂದರೆ, ನಮ್ಮಪ್ಪ ಆಲ್ರೆಡಿ ಹೊಡೆದ್ಬಿಟ್ಟು ತಿನ್ಬಿಟ್ಟೈತೆ ಗಾಯ್ಸ್. ಈಗ ನಮ್ಮ ಅಪ್ಪಂಗೆ ಅದಕ್ಕೂ ಫಿಟ್ಟಿಂಗ್ ಇಟ್ಕೊಡ್ತೀನಿ ನೋಡಿ. ನಮ್ಮ ಅಮ್ಮನಿಗೆ, ಅಮ್ಮ ಆಲ್ರೆಡಿ ತಿನ್ಬಿಡೈತೆ, ಶುಗರ್ ಐತೆ, ಹಿಂಗೆ ಅಂತ ಜಗಳ ಮಾಡಿಸ್ತೀನಿ. ಕಾಲು ಲೀಟ್ರದು ನಂದಿನಿ ತುಪ್ಪ ಬೇರೆ ಕೊಟ್ಟವ್ರೆ. ಏನು ಒಂದು ಪೆನ್ ಕೊಟ್ಟವ್ರೆ. ಇದು ನನಗೇನೆ ಅಬೆ ಸುಡಿ. ನಮ್ಮ ಅಪ್ಪ ಚಿಕ್ಕ ಮಕ್ಳಿಗಿಂತ ಹೆಚ್ಚು ಇದು ಕಿತ್ತಾಡ್ತಾರೆ ನನ್ನ ಜೊತೆ ಅಷ್ಟೇ. ಇನ್ನೇನೇನೋ ಕೊಟ್ಟವ್ರು ಅಷ್ಟೇ ಗೈಸ್. ನೀನು ಹೇಳು ಗೈಸ್. ಇಲ್ಲಿ ಎಷ್ಟು ಪೇಡ ಇರಬೇಕು? 5 10 ಇರಬೇಕು. ಇಲ್ಲಿರೋದೇ 8. 2 ಅಲ್ಲೇ ಬಾಯಿಗೆ ಹಾಕೊಂಡು ಬಂದ್ಬಿಟ್ಟೈತೆ. ಎಂಥ ಕಳ್ಳ ನೀನು. ಬರ್ಲಿರು ನಮ್ಮಮ್ಮ. ನಾನೇ ಮಾಡ್ತಾಯಿದ್ದೀನಿ ನೋಡು. ನಿನ್ನೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ. ನಿನ್ನ ಅಭಿಮಾನಿ ಸಂಘದವರೆಲ್ಲ ನೀನು ನೋಡ್ತಾರೆ. ನಮ್ಮಪ್ಪ ಡ್ರೆಸ್ಸಿಂಗ್ ಚೇಂಜ್ ಮಾಡ್ತವ್ರೆ, ಅದು ಮನೆ ಒಳಗಡೆ. ನಮ್ಮ ಅಪ್ಪನ ಪ್ರಕಾರ ವೀಡಿಯೋ ಮಾಡೋರೆಲ್ಲ ಕೆಲಸ ಇಲ್ಲದೆ ಇದ್ದವರು, ವೇಸ್ಟ್ ಬಾಡಿಗಳು. ಅದೇ ಕ್ಯಾಟಗರಿಗೆ ನಾನು ಸೇರ್ತೀನಿ ಅಂತ. ಇಲ್ಲಿ 2 ಪೇಡ ಎಗ್ರಿಸ್ಬಿಟ್ಟೈತೆ. 2 ಪೇಡ ಡಮಾರ್. ನೋಡಿ ಹೆಂಗೆ ಕಿತ್ಕೊಂಡು ಹಿಂಗೆ ಚಿಕ್ಕ ಮಕ್ಳು ಥರ ಆಡ್ತದೆ ನಮ್ಮಪ್ಪ. ನಂದೆ
ಎಲ್ಲರ ಮನೇಲಿ ಹಿಂಗಾಡ್ತಾರ, ಅಪ್ಪಂದಿರು ಸ್ಟ್ರಿಕ್ಟ್ ಇರಬೇಕು. ನೀನು ಚಿಕ್ಕ ಮಕ್ಳು ಥರ ಆಡ್ತೀಯ. ನಮ್ಮಪ್ಪ ಹಾಕೊಂಡು ಗೀಚ್ಬಿಟ್ಟಿದ್ಕೆ ರಕ್ತನೇ ಬತ್ತೈತಲ್ಲಿ. ತುಮ್ಮಪ್ಪ ಏನು ಅಪರೂಪನೂ ಇಲ್ಲ ಇವತ್ತು ಸ್ಯಾಟರ್ಡೆ ಕಣಲ್ಲಿ. ಹಫ್ತರ್ಕೆ ನಾನೇ 20 ಮಾರ್ಕ್ಸ್ 10 ಮಾರ್ಕ್ಸ್ ತೆಗಿಯೋಳು, ಇವನು 5 ಮಾರ್ಕ್ಸ್ ತೆಗಿದಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಗೈಸ್. ತರಲೆ ಥರ ಏನು ಮಾಡಿದೆ ಗುಂಗ. ಓ ಆಯಿತು ಆಯ್ತು. ಇದನ್ನು ನಿನ್ನ ಪರಾಕ್ರಮವನ್ನು ಬೇರೆ ಕಡೆ ತೋರಿಸು ಚೀನಾ. 10 ಮಾರ್ಕ್ಸ್ ಅವ್ನು ತೆಗಿತಾನಂತೆ, 5 ಮಾರ್ಕ್ಸ್ ನಾನೇ ತೆಗಿತೀನಿ. ಆದರೂ 5 ಮಾರ್ಕ್ಸ್ 10 ಮಾರ್ಕ್ಸ್ ಅವ್ನಿಗೆ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಂಗೆ ಪ್ರೌಡ್ ಇದೆ. ಶಬಾಷ್ ಚಿತ್ರ, ಶಬಾಷ್. ಇವ್ನು ನನ್ನ ತಮ್ಮನ ಥರ ಇಲ್ಲ, ಒಂಚೂರು ನನ್ನ ತಮ್ಮನ ಥರ ಇಲ್ಲ, ನಮ್ಮ ತಾತನ ಥರ. ಅವ್ನು ಆಲ್ರೆಡಿ ಇಲ್ಲಿ ಎಲ್ಲ ಸುಗ್ ಬಂದ್ಬಿಟ್ಟೈತೆ. ಊಟ ಮಾಡಲ್ವಲ್ಲ, ಅದಕ್ಕೆ ತರಕಾರಿ ತಿನ್ನಲ್ಲ. ಕುತ್ಕೊಂಡು ಓದು ಅಂದರೆ ಏನು ಮಾಡೋದು? ಅವ್ನ ಬುಕ್ ನಾನು ಇಟ್ಕೊಂಡಿದ್ದೀನಿ, ನಾನು ಓದ್ತಾ ಇದ್ದೀನಿ, ಅವನೇನೋ ಮಾಡ್ತಾಯಿಲ್ಲ. ಕುತ್ಕೊಂಡು ಹೋಗದೆ ಇರೋದು ನೀನು ತರಲೆ, ನಾನೆಲ್ಲ. ತರ್ಲೆ ನೀನು ಫೋನ್ ಹಿಡ್ಕೊಂಡು ನೋಡ್ತಾ ಇರೋದು ಇದ್ದುತ್ತೆ. ಅಲ್ಲಿ ಕುತ್ಕೊ ಓದು ಕೌಶಿ. ನೀನು ಸುಮ್ಮನೆ ಎಷ್ಟು ಡೀಸೆಂಟಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಾನು ನಿಜವಾಗ್ಲೂ 9th ಇಷ್ಟೆಲ್ಲ ಓದ್ಬಿಟ್ಟಿದ್ದಿದ್ರೆ 100 ಔಟ್ ಆಫ್ 100 ತೆಗೆದುಬಿಡ್ತಾ ಇದ್ದೆ. ನಾನು ಇಷ್ಟು ಚೆನ್ನಾಗಿ ಓದ್ಬಿಟ್ಟಿದ್ದೆ. ನಾನು ಆಗ ಓದಿಲ್ಲ ಅಷ್ಟೇ. ನಾನು ಹೋಗ್ಲಿಲ್ಲ. ತರ್ಲೆ ಮನೆ. ಬಾಯ್ ಬಾಯ್. ಬಾಯ್ ಬಾಯ್ ಗಾಯ್ಸ್. ನಮ್ಮಲ್ಲಿ ಮತ್ತು ನೀನು ಸುಮ್ಮನೆ ಕುತ್ಕೊಂಡು ನೀನು ಸೈಡ್ಗೆ ಹೋಗೋ. ಅಷ್ಟೆಲ್ಲ ಇದ್ರೆ ಅಲ್ಲೇ ಲೂಸ್ ಥರ ಆಡ್ತಾನೆ. ನಮ್ಮ ಮನೇಲಿ ಇವಾಗ ಮಟನ್ ಸಾಂಬಾರ್ ಗೈಸ್. ಯಮ್ಮಿ ನನ್ನ ಫೇವ್ರೇಟ್ ಮಟನ್. ಅಂದರೆ ಬೇರೆ ನಂಗೆ ಹಿಂಗೆ ಟಾರ್ಚರ್ ಕೊಡ್ತಿದ್ದೆ. ಹೆಂಗೆ ಕೊಡ್ತೀನಿ ಅಂದರೆ ಬೆನ್ನ ಮೇಲೆ ಮಾರ್ಕ್ ಆಗಿಬಿಡ್ಬೇಕು. ಸುಮ್ಮನೆ ಹೊಡ್ಸ್ಕೊತೀನಿ. ಸುಮ್ಮನೆ ಉರಿಸ್ತಾ ಇದೆ ಕೌಶಿ. ಕಬ್ಬಿನ ನಂಗೆ ಉರಿಸ್ತವನೆ, ಸ್ವಲ್ಪ ಇರಿಟೇಟ್ ಮಾಡ್ತವನೆ. ನನಗೆ ಹೊಡ್ಸ್ಕೊಳಕ್ಕೆ ಆಸೆ ಅವ್ನಿಗೆ, ಅದಕ್ಕೆ ಹಂಗೆ ಇರಿಟೇಟ್ ಮಾಡ್ತವನೆ. ಮಟನ್ ಊಟ ಮಾಡಿಕೊಂಡು ಪಾಚ್ಕೊತೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ಬಾಯ್ ಬಾಯ್ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನೇನಾದ್ರು ನಿಮ್ಮ ಅಪ್ಪನ ಮನೆ ಆಸ್ತಿ ಏನಾದರೂ ಕೇಳ್ತಾ ಇದ್ದೀನ, ಒಂದು ಸಬ್ಸ್ಕ್ರೈಬ್ ತಾನೇ ಮಾಡಿಬಿಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.